ದ್ವಿತೀಯ ಚೆಂಡನ್ನ ಎಸೆಯಬೇಕಾಗಿದೆ ಮುನ್ನಾ. ಇಲ್ಲಿ ಅಡ್ಡ ಚೆಂಡು ಬಂದಿತ್ತು, ಆದರೆ ಹೊಡಬಡಿಯ ದಾಂಡಿಗ ಟೀಮ್ ಬಾವ ಮಂಗಳೂರು ತಂಡದ ರಿಜ್ವಾನ್ ರವರ ಆಟಕ್ಕೆ ಅಂತ್ಯವಾಗ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ ಮುಕ್ತಾಯಕ್ಕೆ HFC ಹರೇಕಳ ತಂಡ 36 ಚೆಂಡುಗಳ ಮುಂದೆ 51 ಓಟವನ್ನು ಗಳಿಸಿಕೊಂಡು 52ರ ಸವಾಲನ್ನು ನೀಡಿತು. ಆ ಬಳಿಕ ಟೀಮ್ ಬಾವ ಮಂಗಳೂರು ತಂಡದ ನಿನ್ನೆಯ ಪಂದ್ಯದ ಹೀರೋ ತನ್ಜೀಮ್ ತೋಡಾರ್ ಖಂಡಿತ ಆರಂಭದಲ್ಲಿಯೇ ಉದ್ದರಿಯನ್ನು ಬಿಟ್ಟುಕೊಟ್ಟಿದ್ರು. ಅದೇ ರೀತಿ ನಮ್ಮ ಸಮಾರಂಭದ ಮುಖ್ಯ ಅತಿಥಿಗಳಲ್ಲಿ ಓರ್ವರಾಗಿರುವಂತ ನಿಮ್ಗೆಲ್ರಿಗೂ ತಿಳಿದಿರಬಹುದು, F3 ಸ್ಪೋರ್ಟ್ಸ್ ಮೆಲ್ಕಾರ್ ಇದರ ಮಾಲೀಕರು. ಅಂಡ್ರಮ್ ಕ್ರಿಕೆಟ್ಗೆ ಬಹಳಷ್ಟು ಕೊಡುಗೆಗಳನ್ನ ನೀಡಿ ಅಂಡ್ರಮ್ ಯುವಕರನ್ನ ಪ್ರೋತ್ಸಾಹಿಸುವಂತಹ ಕಲ್ಲಡ್ಕದ ಸಜ್ಜಾದ್ ಕಲ್ಲಡ್ಕ ತಮ್ಮನ್ ಕೂಡ ಬಹಳ ಗೌರವದಿಂದ ಇವತ್ತಿನ ಈ ಒಂದು ಸುಂದರವಾದಂತಹ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಮುನಾಸ್ ಕಲ್ಲಡ್ಕ ತಮ್ಮನ್ ಕೂಡ ಬಹಳ ಗೌರವದಿಂದ ಇವತ್ತಿನ ಈ ಒಂದು ಸುಂದರವಾದಂತಹ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇವೆ. ಫೇರ್ ಡೆಲಿವರಿ ಆಗ್ತಾ ಇದೆ. ನೋ ವೈಡ್ ಎಂಬ ತೀರ್ಮಾನ ಬರುತ್ತಾ ಇದೆ. ಎಸೆತಗಾರ ಚೆಂಡನ್ನ ಎಸೆಯುವಾಗ ತೀರ್ಪುಗಾರರಿಗೆ ಇಲ್ಲಿ ಮೂರನೇ ತೀರ್ಪುಗಾರರು ಆ ತೀರ್ಪನ್ನು ನೀಡುವಾಗ ಸಂಪೂರ್ಣವಾಗಿ ಎಸೆತಗಾರ ತೀರ್ಪುಗಾರರಿಗೆ ಅಡ್ಡ ಬಂದಿದ್ರು. ಖಂಡಿತವಾಗಿಯೂ ತೀರ್ಪುಗಾರರು ಆ ಚೆಂಡನ್ನ ಅಡ್ಡ ಚೆಂಡು ಎನ್ನುವ ನಿಶಾನೆಯನ್ನ ನೀಡಿದ್ರು, ಆದ್ರೆ ಮೂರನೇ ತೀರ್ಪು ಹೊರಬೀಳ್ತಾ ಇದೆ. ಎಸೆತಗಾರ ತೀರ್ಪುಗಾರರಿಗೆ ಅಡ್ಡಾಗಿ ನಿಂತಿದ್ರು. ಖಂಡಿತವಾಗಿಯೂ ಇಲ್ಲಿ ವೈಡ್ ಬಾಲ್ ಎಂಬ ತೀರ್ಮಾನ ಬರುತ್ತಾ ಇದೆ. ನೋ ವೈಡ್ ಎಂಬ ತೀರ್ಮಾನ ಬರುತ್ತಾ ಇದೆ. ತಂಡದ ಖಾತೆಯಲ್ಲಿ 23 ಓಟಗಳು ಜಮೆಯಾಗಿದೆ. ಮತ್ತೆ 16 ಚೆಂಡುಗಳ ಮುಂದೆ 29 ಓಟಗಳು ಬೇಕಾಗಿದೆ. ಮುನ್ನ ಎದುರಿಸಬೇಕಾಗಿದೆ. ಟೀಮ್ ಬಾವ ಮಂಗಳೂರು ತಂಡದ ಕಪ್ತಾನ ಅಕ್ರಮ್ ರವರ ಕೈಯಲ್ಲಿದೆ ಚೆಂಡು. ಶ್ರೇಷ್ಠ ಮಟ್ಟದ ಎಸೆತ ಇದು. ಉರಿ ಚೆಂಡಿನ ದಾಳಿ ತಂಡದ ಆಧಾರ ಸ್ತಂಭನಾಗಿ ತಂಡದ ಕಪ್ತಾನ ಅಕ್ರಮ್ ರವರ ಆಟಕ್ಕೆ ಅಂತ್ಯವಾಗಿದೆ. ಮುನ್ನ ಎಸೆದಂತಹ ಚೆಂಡುವಿಗೆ ಅಕ್ರಮ್ ರವರ ಉದ್ದರಿ ನಷ್ಟವಾಗ್ತಾ ಇದೆ. ಇಲ್ಲಿ ಅಂಕಪಟ್ಟಿಯಲ್ಲಿ ಜಮೆಯಾಗಿದೆ. ಅದೇ ರೀತಿ ಒಂದು ಪಂದ್ಯಾಟವನ್ನ ವೀಕ್ಷಣೆ ಮಾಡಲು ಬಂದಂತಹ ನಮ್ಮ ಆರ್ಗನೈಸರ್ ಆಗಿರುವಂತಹ ಆರಿಸ್ ರವರ ಸ್ನೇಹಿತರಾಗಿರುವಂತಹ ಅಶ್ರಫ್ ಬೆಹರೈನ್ ತಮಗೆ ಇಲ್ಮಾಸ್ ಟ್ರೋಫಿ ಇದರ ವತಿಯಿಂದ ವಿಶೇಷವಾದ ರೀತಿಯ ಸ್ವಾಗತವನ್ನ ಕೂಡ ಬಯಸ್ತಾ ಇದ್ದೇವೆ. ಅದೇ ರೀತಿ ಅಮಾನ್ DFC ತಮಗೂ ಕೂಡ ವಿಶೇಷವಾದ ರೀತಿಯ ಅಭಿನಂದನೆಗಳನ್ನ ಕೂಡ ಸಲ್ಲಿಸ್ತಾ ಇದ್ದೇವೆ. ಅಶ್ರಫ್ DFC ತಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ಮುನ್ನಾ DFC ದೇರ್ಲಗಟ್ಟೆ ತಮ್ಮನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನಾವು ಗುರುತಿಸಿಕೊಳ್ತಾ ಇದ್ದೇವೆ. ರಿಯಾಜ್ ತಮಗೂ ಕೂಡ ವಿಶೇಷವಾದ ರೀತಿಯ ಅಭಿನಂದನೆಗಳನ್ನ ಕೂಡ ಸಲ್ಲಿಸ್ತಾ ಇದ್ದೇವೆ. ಅಶ್ರಫ್ DFC ತಮ್ಮನ್ನು ಕೂಡ ನಾವು ಬಹಳ ಗೌರವದಿಂದ ಗುರುತಿಸಿಕೊಳ್ಳುವುದರ ಜೊತೆಗೆ ಇಲ್ಮಾಸ್ ಟ್ರೋಫಿ ವತಿಯಿಂದ ವಿಶೇಷವಾದ ಸ್ವಾಗತವನ್ನ ಕೂಡ ಬಯಸ್ತಾ ಇದ್ದೇವೆ. 15 ಚೆಂಡುಗಳು. ಅದೇ ರೀತಿ ಇಲ್ಮಾಸ್ ಟ್ರೋಫಿ 2024 ಬಹಳ ರೋಚಕ ರೋಮಾಂಚನಕಾರಿಯಾಗಿ ಈ ಒಂದು ರಾಜಧಾನಿಯಾದಂತಹ ಬೆಂಗಳೂರಿನಲ್ಲಿ ಸಾಗಿ ಬರ್ತಾ ಇರುವಾಗ ಮಂಗಳೂರು ಜಿಲ್ಲೆ ಕಂಡಂತ ಅಂಡ್ರಮ್ ಕ್ರಿಕೆಟಿನ ಬಹಳಷ್ಟು ಅರಿವನ್ನ ತಿಳಿದಂತ ಕ್ರಿಕೆಟಿನ ಮಾಂತ್ರಿಕ ವಿದ್ಯೆಯನ್ನ ಕಲಿತು ಬ್ಯಾಟ್ ಮತ್ತು ಚೆಂಡುಗಳ ದಿಕ್ಕಾಟದಲ್ಲಿ ಟಾಪ್ ಟಾಪ್ ಶಬ್ದಗಳು ದಿಗಿಲು ಮುಟ್ಟುವಾಗ
ಕ್ರಿಕೆಟ್ ಗೆಲ್ಲಲು ಬೇಕಾಗುವ ಎಲ್ಲಾ ವಿಧದ ಸರ್ಕಸ್ ವಿದ್ಯೆಗಳನ್ನು ಕಲಿತು ಪರಿಣಿತರಾದ 12 ಬಲಾಢ್ಯ ಬಲಿಷ್ಠ ತಂಡಗಳ ನಡುವೆ ಈ ಒಂದು ಜಿದ್ದಾಜಿದ್ದಿನ ಕ್ರಿಕೆಟ್ ಸಮರ ಸಾಗಿ ಬರ್ತಾ ಇರುವಾಗ ಈ ಒಂದು ಪಂದ್ಯಾಕೂಟಕ್ಕೆ ಆಗಮಿಸಿದಂತ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಎಲ್ಲ ಆತ್ಮೀಯ ಅಂಡ್ರಮ್ ಕ್ರಿಕೆಟ್ ಪ್ರೇಮಿಗಳನ್ನ ಕೂಡ ಇಲ್ಮಾಸ್ ಟ್ರೋಫಿ ಇದರ ವತಿಯಿಂದ ಬಹಳ ಗೌರವದಿಂದ ಬೆಂಗಳೂರು ನಗರಕ್ಕೆ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇವೆ. ಇಪ್ಪತ್ತ 7 ಓಟಗಳು ಬೇಕಾಗಿದೆ. 13 ಚೆಂಡುಗಳು ಮಾತ್ರ ಬಾಕಿ ಇದೆ. ನೋ ವೈಡ್ ಎಂಬ ತೀರ್ಪು ಬೀಳ್ತಾ ಇದೆ. ಮತ್ತೆ ಎಸೆತಗಾರ ಪದೇ ಪದೇ ಆ ತೀರ್ಪುಗಾರರಿಗೆ ಇಲ್ಲಿ ಅಡ್ಡಾಗ್ತಾ ಇದ್ದಾರೆ. ಖಂಡಿತವಾಗಿಯೂ ತೀರ್ಪುಗಾರರಿಗೆ ಗಮನಿಸಿಕೊಳ್ಳಿ. ಮತ್ತೆ ಇಲ್ಲಿ ನೋ ವೈಡ್ ಎಂಬ ತೀರ್ಪು ಬರುತ್ತಾ ಇದೆ. ಎಸೆತಗಾರನಿಗೆ ಖಂಡಿತವಾಗಿಯೂ ಇಲ್ಲಿ ತನ್ನ ಓವರಿನಲ್ಲಿ ಕೊನೆಯ 1 ಚೆಂಡು ಬಾಕಿ ಇದೆ. ಎದುರಿಸಲು ದಂಡುಗಾರಿಕಾ ವಿಭಾಗದಲ್ಲಿ ಹರೀಶ್ ಶ್ರೇಷ್ಠ ಮಟ್ಟದ ಎಸೆತ. ಇದು ಮತ್ತೊಂದು ಉದ್ದರಿ ನಷ್ಟವಾಗ್ತಾ ಇದೆ. ಇದರೊಂದಿಗೆ ಮುನ್ನಾರವರ ಓವರ್ ಮುಕ್ತಾಯವಾಗಿದೆ. ಅಕ್ರಮ್ ರವರ ಉದ್ದರಿಯನ್ನ ಪಡೆದುಕೊಂಡ್ರು. ಇಲ್ಲಿ ಮತ್ತೊಂದು ಉದ್ದರಿ ನಷ್ಟವಾಗಿದೆ. 24 ಚೆಂಡುಗಳ ಆಟ ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ 25 ಓಟಗಳು ಜಮೆಯಾಗಿದೆ. 12 ಚೆಂಡುಗಳು ಬಾಕಿ ಇದೆ. ಇನ್ನು ಟೀಮ್ ಬಾವ ಮಂಗಳೂರು ತಂಡಕ್ಕೆ ಬೇಕಾಗಿದೆ 27 ಓಟಗಳು ಬೇಕಾಗಿದೆ ಉಳಿದಂತಹ 12 ಎಸೆತಗಳ ಮುಂದೆ. ಹನ್ನೆರಡು ಚೆಂಡುಗಳು ಬಾಕಿ ಇದೆ. 27 ಓಟಗಳು ಬೇಕಾಗಿದೆ. ಸಮಯಕ್ಕೆ ಸರಿಯಾಗಿ ತಾಯಿಫ್ ಹಾಗೂ ಯೂಸುಫ್ ರವರ ಜೋಡಿ ಬಾವ ಮಂಗಳೂರು ತಂಡಕ್ಕೆ ಮೋಡಿಯನ್ನ ಮಾಡಬಹುದೇ. ಕಾರಣ ಯೂಸುಫ್ ಹಾಗೂ ತಾಯಿಫ್ ರವರು ಅದೆಷ್ಟೋ ಮೈದಾನದಲ್ಲಿ ತಮ್ಮದೇ ಆದಂತಹ ದಾಂಡುಗಾರಿಕೆಯೊಂದಿಗೆ ಇಂತಹ ಅದೆಷ್ಟೋ ಪಂದ್ಯವನ್ನ ಗೆಲ್ಲಿಸಿಕೊಟ್ಟಂತಹ ಅದೇ ರೀತಿ ಪಂದ್ಯಾಟಕ್ಕೆ ಆಗಮಿಸಿದಂತಹ F3 ಇದರ ಮಾಲಕರಾಗಿರುವಂತಹ ಸಜ್ಜಾದ್ ಕಲ್ಲಡ್ಕ ತಮ್ಮನ್ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಮುನಾಜ್ ಕಲ್ಲಡ್ಕ ತಮ್ಮನ್ ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಅದೇ ರೀತಿ ಫಾರೂಕ್ ತಮ್ಮನ್ ಕೂಡ ಬಹಳ ಗೌರವದಿಂದ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಲೆಗ್ ಬೈ ಮುಖಾಂತರವಾಗಿ 1 ಓಟ ಜಮೆಯಾಗ್ತಾ ಇದೆ. ಖಾತೆಯಲ್ಲಿ 26 ಓಟಗಳು ಜಮೆಯಾಗಿದೆ. ದ್ವಿತೀಯ 11 ಚೆಂಡುಗಳ ಮುಂದೆ 26 ಬೇಕಾಗಿದೆ. ಸ್ಟ್ರೈಕರ್ ತುದಿಯಲ್ಲಿ ಯೂಸುಫ್ ರವರು ಕಾಣಸಿಗುತ್ತಾ ಇದ್ದಾರೆ. ಉತ್ತಮವಾಗಿತ್ತು ಹೊಡೆತ, ನೇರ ಹೊಡೆತ ಬರುತ್ತಾ ಇದೆ. ಇಲ್ಲಿ ಕ್ಷೇತ್ರಪಾಲಕ ಚೆಂಡನ್ನ ಕೈಗೆತ್ತಿಕೊಂಡ್ರು. ಗುಟ್ಟಗಳ ಮಧ್ಯೆ 1 ಓಟಗಳು ಮಾತ್ರ ಜಮೆಯಾಗ್ತಾ ಇದೆ. ಇರುವರು ಆಟಗಾರರು ದಂಡನ್ನ ಬಿಚ್ಚಿ ಹೊಡೆಯಲು ಪ್ರಯತ್ನಿಸಬೇಕಾಗಿದೆ. ಟೀಮ್ ಬಾವ ಮಂಗಳೂರು ತಂಡ ಇಲ್ಲಿ ಟೈಮ್ ಅಪ್ ಆಗ್ತಾ ಇದೆ. ಒಂದು ಇನ್ನಿಂಗ್ಸಿಗೆ 27 ನಿಮಿಷಗಳು ಮಾತ್ರ ಇರುತ್ತದೆ. ಇಲ್ಲಿ ತಮಗೆ ಸಿಕ್ಕಂತಹ ಸಮಯ ಮುಕ್ತಾಯವಾಗ್ತಾ ಇದೆ. ಓರ್ವ ಕ್ಷೇತ್ರಪಾಲಕ 40 ಗಜಗಳ ಒಳಭಾಗಕ್ಕೆ ಬರಬೇಕಾಗಿದೆ.
10 ಚೆಂಡುಗಳು ಬಾಕಿ ಇದೆ. ಕಾಲು ಶತಕ ಅಂದ್ರೆ 25 ಓಟಗಳು ಬೇಕಾಗಿದೆ. ತಾಯಿಫ್ ರವರು ಪ್ರತಿ ಮೈದಾನದಲ್ಲಿ ತನ್ನ ದಾಂಡುವಿನೊಂದಿಗೆ ಆಡುವಂತಹ ಆಟದ ಶೈಲಿ ಈ ಶಾಲಿನಿ ಮೈದಾನದಲ್ಲಿ ತೋರಿಸಲೇಬೇಕಾಗಿದೆ. 25 ಬೇಕಾಗಿದೆ. ಇಜಾಜ್ ಮಲಾರ್ ಎಕ್ಸ್ಪ್ರೆಸ್ ಎಂದೇ ಖ್ಯಾತಿಯಾದಂತಹ ಇಜಾಜ್ ರವರ ಕೈಯಲ್ಲಿತ್ತು ಚೆಂಡು. ಮತ್ತೆ ಲೆಗ್ ಬೈ ಮುಖಾಂತರವಾಗಿ 1 ಓಟ ಜಮೆಯಾಗ್ತಾ ಇದೆ ತಂಡದ ಖಾತೆಯಲ್ಲಿ. 3 ಚೆಂಡುಗಳು ಮುಕ್ತಾಯವಾಗಿದೆ ಅಂಕಪಟ್ಟಿಯಲ್ಲಿ. 28 ಓಟಗಳು ಜಮೆಯಾಗಿದೆ. 4ನೇ ಚೆಂಡನ್ನ ಎಸೆಯಬೇಕಾಗಿದೆ ತೀರ್ಪುಗಾರ ಶೇಖ್ ಮಲಲಿ ಅವರನ್ನ ಬಿಟ್ಟು. ಇಜಾಜ್ ಮಲಾರ್ ಮತ್ತೊಮ್ಮೆ ಯೂಸುಫನ ಕಡೆಗೆ. ಯೂಸುಫ್ ರವರೇ, ಒಂದೆರಡು ದೊಡ್ಡ ಹೊಡೆತ ಬಂದದ್ದೇ ಆದಲ್ಲಿ ಪಂದ್ಯದ ಚಿತ್ರಣವೇ ಬದಲಾಗಬಹುದು. HFC ಹರೇಕಳ ವಿರುದ್ಧವಾಗಿ ಟೀಮ್ ಬಾವ ಮಂಗಳೂರು ತಂಡಗಳ ಮಧ್ಯೆ ಪಂದ್ಯಕೂಟ ಸಾಗಿ ಬರುತ್ತಾ ಇದೆ. ಮತ್ತೆ ಇಜಾಜ್ ಅಡ್ಡ ಚೆಂಡು ಬರುತ್ತಾ ಇದೆ ತಂಡದ ಖಾತೆಯಲ್ಲಿ. 1 ಮುಂದುವರಿಯುತ್ತಾ 29 ಓಟಗಳು ಜಮೆಯಾಗಿದೆ. ಶ್ರೇಷ್ಠ ಮಟ್ಟದ ಎಸೆತ ಇದು. ಯೂಸುಫ್ ದಂಡನ್ನ ಬಿಚ್ಚಿ ಹೊಡೆಯಲು ಪ್ರಯತ್ನವನ್ನ ಪಟ್ಟಿದ್ರು. ಲೆಗ್ ಬೈ ಮುಖಾಂತರವಾಗಿ 1 ಓಟಗಳು ಮಾತ್ರ ಜಮೆಯಾಗ್ತಾ ಇದೆ. 30 ಅಂಕಪಟ್ಟಿಯಲ್ಲಿದೆ. ಕೊನೆಯ 2 ಚೆಂಡುಗಳು ಬಾಕಿ ಇದೆ. 2 ತಂಡಕ್ಕೂ ಇದು 3ನೇ ಪಂದ್ಯಕೂಟ. HFC ಅರೇಕಳ ಆಡಿದಂತಹ 2 ಪಂದ್ಯದಲ್ಲಿ 1 ಜಯಿಸಿಕೊಂಡಿದೆ. ಟೀಮ್ ಬಾವ ಮಂಗಳೂರು ತಂಡ ಆಡಿದ ಪಂದ್ಯದಲ್ಲಿ 2 ಪಂದ್ಯದಲ್ಲಿ 1 ಮಾತ್ರ ಜಯಿಸಿಕೊಂಡಿದೆ. 2 ತಂಡಕ್ಕೂ ಕೂಡ ಗೆಲ್ಲಲೇಬೇಕಾದಂತಹ ಒತ್ತಡ. ಇಜಾಜ್ ಮತ್ತೊಮ್ಮೆ ಮತ್ತೆ ಅದೇ ಲೆಗ್ ಬೈ ಮುಖಾಂತರವಾಗಿ 1 ಓಟಗಳು ಜಮೆಯಾಗ್ತಾ ಇದೆ. ಕೊನೆಯ 1 ಚೆಂಡು ಬಾಕಿ ಇದೆ ಇಜಾಜ್ ರವರ ಓವರ್ ಮುಕ್ತಾಯಕ್ಕೆ. ಲಾಸ್ಟ್ 1 more to go. ಇಜಾಜ್ ಟು ಯೂಸುಫ್. ಈ ಚೆಂಡುವಿನಲ್ಲಿ ಬರುವಂತಹ ಫಲಿತಾಂಶ ಖಂಡಿತವಾಗಿಯೂ ಯೂಸುಫ್ ರವರ ದಾಂಡುವಿನ ಮುಖಾಂತರ ಯಾವ ರೀತಿಯಲ್ಲಿ ಆ ದಂಡನ್ನ ಬಿಚ್ಚಿ ಹೊಡೆಯಬಹುದು ಅಥವಾ ಇಜಾಜ್ ಮತ್ತೆ ತನ್ನದ ಆ ಶರವೇಗದ ಚೆಂಡನ್ನ ಎಸೆಯಬಹುದೇ, ಇದು ಪ್ರಶ್ನೆಯಾಗಿದೆ. ಮತ್ತೆ ಇಜಾಜ್ ತೀರ್ಪುಗಾರ ಶೇಖ್ ರವರನ್ನ ಬಿಟ್ಟು ಎದುರಿಸಲು ಯೂಸುಫನ ಕಡೆಗೆ. ಉತ್ತಮವಾದಂತಹ ದಾಳಿ, ಉರಿ ಚೆಂಡಿನ ದಾಳಿ ಇದು. ಅದ್ಭುತವಾದಂತಹ ಎಸೆತಗಾರಿಕೆಯೊಂದಿಗೆ 5 ಓವರ್ಗಳು ಮುಕ್ತಾಯವಾಗಿದೆ. ತಂಡದ ಖಾತೆಯಲ್ಲಿ 32 ಓಟಗಳು ಜಮೆಯಾಗಿದೆ. ಇನ್ನು 6 ಚೆಂಡುಗಳು ಮಾತ್ರ ಬಾಕಿ ಇದೆ. 20 ಓಟಗಳು ಬೇಕಾಗಿದೆ. 6 ಚೆಂಡುಗಳ ಮುಂದೆ 20 ಓಟ ಬೇಕಾಗಿದೆ ಯೂಸುಫ್ ಹಾಗೂ ತಾಯಿಫ್ ರವರೇ. ಟೀಮ್ ಬಾವ ಮಂಗಳೂರು ವಿರುದ್ಧವಾಗಿ HFC ಹರೇಕಳ ತಂಡಗಳ ಮಧ್ಯೆ ಪಂದ್ಯಕೂಟ ಸಾಗಿ ಬರುತ್ತಾ ಇದೆ. ಆರು ಚೆಂಡುಗಳು ಬಾಕಿ ಇದೆ. ಎಸೆತಗಾರಿಕಾ ತುದಿಯಲ್ಲಿ ಅಶ್ರಫ್ ರವರ ಕೈಯಲ್ಲಿದೆ ಚೆಂಡು. ದಾಂಡುಗಾರಿಕಾ ವಿಭಾಗದಲ್ಲಿ ಯೂಸುಫ್. ಅಡ್ಡ ಚೆಂಡು ಬರುತ್ತಾ ಇದೆ. ತಂಡದ ಖಾತೆಯಲ್ಲಿ 1 ಮುಂದುವರಿಯುತ್ತಾ ಅಂಕಪಟ್ಟಿಯಲ್ಲಿ ಜಮೆಯಾಗಿದೆ. 33. 6ಕ್ಕೆ ಬೇಕಾಗಿದೆ 19 ಓಟ. 3 ದೊಡ್ಡ ಹೊಡೆತಗಳು ಬರಬೇಕಾಗಿದೆ ಯೂಸುಫ್ ರವರೇ. 2 ತಂಡಗಳು ಕೂಡ ಸಮಾನ ರೀತಿಯಲ್ಲಿ 2 ಪಂದ್ಯವನ್ನಾಡಿ 1ರಲ್ಲಿ ಗೆದ್ದುಕೊಂಡಿದೆ. ಇಲ್ಲಿ ಫುಲ್ ಟಾಸ್ ಮಾದರಿಯ ಚೆಂಡುವಿಗೆ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನ ಪಟ್ಟಿದ್ರು, ಆದ್ರೆ 1 ಓಟಗಳು ಮಾತ್ರ ಜಮೆಯಾಗ್ತಾ ಇದೆ. ನಾಣ್ಯ ಚಿಮ್ಮುವಿಕೆಯನ್ನ ಗೆದ್ದುಕೊಂಡಂತಹ ಮತ್ತೆ ಸಮಯ ಇಲ್ಲಿ ತೀರ್ಪುಗಾರರ ನಿಶಾನೆಯಾಗ್ತಾ ಇದೆ. ಆರಂಭದಲ್ಲಿ ಈಗಾಗಲೇ ಓರ್ವ ಕ್ಷೇತ್ರಪಾಲಕ 40 ಗಜಗಳ ಒಳ ವಿಭಾಗಕ್ಕೆ ಬಂದಿದ್ರು. ಐದರ ಮುಂದೆ 18 ತಾಯಿಫ್. ಇಲ್ಲಿ ಅಡ್ಡ ಚೆಂಡು ಬರುತ್ತಾ ಇದೆ. ಮತ್ತೆ ವೈಡ್ ಬಾಲ್ ಮುಂದುವರಿಯುತ್ತಾ ತಂಡದ ಖಾತೆಯಲ್ಲಿ 35 ಓಟಗಳು ಜಮೆಯಾಗಿದೆ. ಅಲ್ಲಿ ಎಲ್ಲ ಆಟಗಾರರ ಗಮನಕ್ಕೆ, ಅಲ್ಲಿ
ನಾವು ರಕ್ತದಾನ ಮಾಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆಸ್ಪತ್ರೆಯ ರಕ್ತ ನಿಧಿಗಳಲ್ಲಿ ರಕ್ತದ ಕೊರತೆ ಇದೆ. ಆದ ಕಾರಣ ನಮ್ಮ ಜೊತೆ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಇದರ ಸಾರಥ್ಯದಲ್ಲಿ ನಾವು ಅಲ್ಲಿ ರಕ್ತದಾನ ಮಾಡುವಂಥ ವ್ಯವಸ್ಥೆಯನ್ನು ನಾರಾಯಣ ಹೃದಯಾಲಯ ಬೆಂಗಳೂರು ಇವರ ಜಂಟಿಯಾಗಿ ನಾವು ಮಾಡಿದ್ದೇವೆ. ದಯವಿಟ್ಟು ಅಲ್ಲಿ ನಮ್ಮ ಮಂಗಳೂರಿನ ಯುವಕರು ರಕ್ತದಾನ ಮಾಡುವುದರಲ್ಲಿ ಯಾವತ್ತೂ ಮುಂದೆ ಎಂದು ನಮಗೆಲ್ರಿಗೂ ತಿಳಿದಿದೆ. ಆದಷ್ಟು ಬೇಗ ರಕ್ತದಾನ ಮಾಡಿ ಇನ್ನೊಂದು ಜೀವವನ್ನು ಉಳಿಸುವಲ್ಲಿ ನೀವುಗಳು ಕೂಡ ಕೈ ಜೋಡಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇವೆ. ಯೂಸುಫ್ ರವರ ಆಟಕ್ಕೆ ಅಂತ್ಯವಾಗಿದೆ. 4 ಚೆಂಡುಗಳು ಬಾಕಿ ಇದೆ. 17 ಓಟಗಳು ಬೇಕಾಗಿದೆ. 4ರ ಮುಂದೆ 17 ಬೇಕಾಗಿದೆ. ದಾಂಡುಗಾರಿಕಾ ವಿಭಾಗದಲ್ಲಿ ಟೀಮ್ ಬಾವ ಮಂಗಳೂರು ತಂಡದ ಪರವಾಗಿ ಹೊಸ ಆಟಗಾರನ ಆಗಮನವಾಗಿದೆ. ಸವಾದ್ ರವರು 4 ಚೆಂಡುಗಳ ಮುಂದೆ 17 ಓಟಗಳು ಬೇಕಾಗಿದೆ. ಸವಾದ್ ರವರೇ ದೊಡ್ಡ ಹೊಡೆತಗಳು ಬರಲೇಬೇಕಾಗಿದೆ. ಆದರೆ HFC ಹರೇಕಳ ತಂಡದ ಎಸೆತಗಾರರು ದಾಂಡುಗಾರರನ್ನ ಕಟ್ಟಿ ಹಾಕ್ತಾ ಇದ್ದಾರೆ. ನಿನ್ನೆಯ ದಿನ ಪಂದ್ಯವನ್ನ ಗಮನಿಸುವುದಾದ್ರೆ ಟೀಮ್ ಬಾವ ಅದ್ಭುತವಾದಂತಹ ಹೊಡೆತ ಇದು. ಸವಾದ್ ಎದುರಿಸಿದ ಪ್ರಥಮ ಚೆಂಡುವಿಗೆ ಬೌಂಡರಿ ದಾಖಲಾಗ್ತಾ ಇದೆ. ಈ ಸವಾದ್ ಏನೋ ಆರಂಭದಲ್ಲಿ ಆಗಮಿಸಿದ್ರೆ ಖಂಡಿತವಾಗಿಯೂ ಪಂದ್ಯ ಯಾವ ರೀತಿ ಸಾಗಬಹುದಾಗಿತ್ತು, ಇದು ಕ್ರೀಡಾಭಿಮಾನಿಗಳ ಪ್ರಶ್ನೆಯಾಗ್ತಾ ಇದೆ. ಕಾರಣ ಎದುರಿಸಿದ ಪ್ರಥಮ ಚೆಂಡುವಿಗೆ ಅದ್ಭುತವಾದಂತಹ ಒಂದು ಬೌಂಡರಿಯನ್ನ ಹೊಡೆದಿದ್ದಾರೆ. 3 ಚೆಂಡುಗಳು ಬಾಕಿ ಇದೆ, ಬೇಕಾಗಿದೆ 13. 3ಕ್ಕೆ 13. ಸವಾದ್ ಇನ್ನು 1-2 ದೊಡ್ಡ ಹೊಡೆತಗಳು ಇದೇ ರೀತಿಯಲ್ಲಿ ಬಂದದ್ದೇ ಆದಲ್ಲಿ ಪಂದ್ಯ ಸಂಪೂರ್ಣವಾಗಿ ಯೂ ಟರ್ನ್ ಆಗುವ ಎಲ್ಲ ಸಾಧ್ಯತೆ ಇರಬಹುದು. ಶ್ರೇಷ್ಠ ಮಟ್ಟದ ಎಸೆತಗಾರಿಕೆಯಾಗಿತ್ತು. ಇಲ್ಲಿ ಗೂಟಗಳ ಮಧ್ಯೆ ಲೆಗ್ ಬೈ ಮುಖಾಂತರ ಒಂಟಿ ಓಟ ಜಮೆಯಾಗ್ತಾ ಇದೆ ತಂಡದ ಖಾತೆಯಲ್ಲಿ. ಮುಂದುವರಿಯುತ್ತಾ 40 ಓಟಗಳು ಜಮೆಯಾಗಿದೆ. 2 ಚೆಂಡುಗಳು ಬಾಕಿ ಇದೆ. 12 ಓಟ ಬೇಕಾಗಿದೆ. ತಾಯಿಫ್ ಕೂಡ ಸಿಕ್ಸರ್ ಹೊಡೆಯಬಲ್ಲ ಸಾಮರ್ಥ್ಯವುಳ್ಳ ಆಟಗಾರ. ಆದರೆ ಈ ಪಂದ್ಯದಲ್ಲಿ ತಾಯಿಫ್ ರವರನ್ನ ಕಟ್ಟಿ ಹಾಕಿದ್ರು HFC ಹರೇಕಳ. 2 ಚೆಂಡುಗಳ ಮುಂದೆ ಬೇಕಾಗಿದೆ 12 ಓಟ. ಶ್ರೇಷ್ಠ ಮಟ್ಟದ ಎಸೆತ ಇದು. ಇಲ್ಲಿ ಓಟಕ್ಕೆ ಕರೆಯನ್ನ ಕೊಟ್ಟಿದ್ರು, ಉದ್ದರಿ ನಷ್ಟವಾಗ್ತಾ ಇದೆ. 1 ಚೆಂಡುಗಳ ಮುಂದೆ 12 ಓಟ ಬೇಕಾಗಿದೆ. 1 ಚೆಂಡು ಬಾಕಿ ಇದೆ. 12 ಓಟಗಳು ಬೇಕಾಗಿದೆ. KGF ಕಿಂಗ್ಸ್ ಹಾಗೂ KCCR ಗೋರಿ ತಂಡದ ಆಟಗಾರರ ಸಜ್ಜಾಗಿರಿ. ನಾಣ್ಯ ಚಿಮ್ಮುವಿಕೆಯನ್ನ KCCR ಗೋರಿ ತಂಡ ತಮ್ಮದಾಗಿಸಿಕೊಂಡಿದೆ. ಈ ಪಂದ್ಯ ನಡೆದ ತಕ್ಷಣವೇ ಆದಷ್ಟು ಬೇಗ ಕ್ರೀಡಾಂಗಣವನ್ನ ಸೇರಿಕೊಳ್ಳಿ. ಮುಂದಿನ 2 ಬಲಿಷ್ಠ ಬಲಾಢ್ಯ ತಂಡಗಳ ಮಧ್ಯೆ ಹೈ ವೋಲ್ಟೇಜ್ ಪಂದ್ಯಕೂಟ ಸಾಗಿ ಬರಲಿಕ್ಕಿದೆ. KGF ಕಿಂಗ್ಸ್ ವಿರುದ್ಧವಾಗಿ KCCR ಗೋರಿ ತಂಡಗಳ ಮಧ್ಯೆ. ಒಂದು ಚೆಂಡು ಬಾಕಿ ಇದೆ. 12 ಓಟಗಳು ಬೇಕಾಗಿದೆ. ಕೊನೆ ಚೆಂಡು ಚಾಲ್ತಿಯಲ್ಲಿತ್ತು. ಇದರೊಂದಿಗೆ HFC ಹರೇಕಳ ತಂಡ ಪಂದ್ಯವನ್ನ ಜಯಿಸಿಕೊಳ್ತಾ ಇದೆ. HFC ಹರೇಕಳ ತಂಡ ಪಂದ್ಯವನ್ನ ಜಯಿಸಿಕೊಳ್ಳುವುದರೊಂದಿಗೆ 2ನೇ ಪಂದ್ಯವನ್ನ ಜಯಿಸಿಕೊಳ್ತಾ ಇದೆ. ಧನ್ಯವಾದ ಟೀಮ್ ಭಾವ ಮಂಗಳೂರು ತಂಡಕ್ಕೆ.